ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಅಲಯನ್ ಕುಮಾರ್. ಇವತ್ತು ಮಧ್ಯಾಹ್ನ 2 ನಿರ್ಗತಿಕರ ಅನಾಥ ಶವಗಳನ್ನು KRS ಪೆಟ್ಲು ಹಾಗೂ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲು ಸಿಕ್ಕಿರುವಂಥ ಅನಾಥ ಶವಗಳನ್ನು ತೊಗೊಂಡು ಬಂದು 2 ನಿರ್ಗತಿಕರ ಶವನ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ಸ್ನೇಹಿತರೆ, ಈ 2 ನಿರ್ಗತಿಕರ ಅನಾಥ ಶವಗಳನ್ನು ಪೊಲೀಸ್ ಆರಕ್ಷಕರು ಮಾಧ್ಯಮದಲ್ಲಿ ಆಗ್ಬೋದು, ಪೇಪರ್ಗಳ ಪತ್ರಿಕೆಗಳಲ್ಲಿ ಕೂಡ ಹಾಕಿದ್ದಾರೆ. ಆದರೆ ನಾನು ಅವ್ರ ಮಕ್ಳಿಗೊಂದು ಮಾತು ಹೇಳ್ತೀನಿ, ಅವರು ಚೆನ್ನಾಗಿ ನೋಡಿಕೊಂಡು ನಿಮ್ಮನ್ನು ಈ ಲೆವೆಲ್ಗೆ ಬೆಳೆಸಿರ್ತಾರೆ, ಊಟ ಹಾಕಿ ಎಜುಕೇಷನ್ ಕೊಟ್ಟು ಎಲ್ಲ ರೀತಿಲಿ ಬೆಳೆಸಿರ್ತಾರೆ. ಅದ್ಯಾಕೆ ಅವ್ರು ಸತ್ತ ಮೇಲೆ ಅವ್ರ ಮುಖ ನೋಡೋದಕ್ಕಾದ್ರೂ ಬರೋದು ಬೇಡವಾ? ಅದು ಎಂಥ ಮಕ್ಕಳು ರೀ ನೀವೆಲ್ಲ? ಎಂಥ ಮಕ್ಳು ಹೇಳಿ? ನಿಮ್ಮ ತಂದೆ ತಾಯಿಗಳ ನಿರ್ಗತಿಕರ ಶವಗಳನ್ನು ನಾವು ಊತಾಕ್ಬೇಕಾ ರೀ? ನಮ್ಮದು ಅದು ಕೆಲಸ ಅಂತ ಮಾಡ್ತೀವಿ, ನಮ್ಮ ಕೆಲಸ ಅದು, ಏನೋ ದೇವ್ರು ಕೊಟ್ಟಿದ್ದಂಥ ಕೆಲಸ. ಆ ಭಗವಂತ ಮೆಚ್ಚೋಂಥ ಕೆಲಸ ಮಾಡಿರಿ. ಇಬ್ಬರು ಸತ್ತೋಗಿದ್ದಾರೆ, ಅವ್ರದ್ದು ಮಾಧ್ಯಮದಲ್ಲಿ ಅವ್ರ ಫೋಟೋಗಳು ಹಾಕಿದ್ದೀವಿ. ಅದು ಎಲ್ಲಿ ಔಸ್ಕೊಂಡಿದ್ದಾರೆ ನೀವು ಗೊತ್ತಿಲ್ಲ. ನೀವು ಅವ್ರ ಮಕ್ಕಳು ಅಪ್ಪ ಮಕ್ಕಳು ಯಾರು ಇರ್ತಾರೋ ಗೊತ್ತಿಲ್ಲ. ಸಂಬಂಧಿಕರ ಬಗ್ಗೆ ನಾವು ಮಾತಾಡೋಲ್ಲ. ನಿಮಗೆ ಕಾಳಜಿ ಇದ್ದರೆ ಈ ವಿಡಿಯೋ ನೋಡೋಂಥವ್ರು ಯಾರು ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ರೋಡಲ್ಲಿ ಎಲ್ಲ ಒಂದು ಕಡೆ ಸತ್ತರೆ ದಯವಿಟ್ಟು ನೀವು ಅವ್ರಿಗೆ ಊಟ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಅದು ನಿಮ್ಮ ಮನೆ ಬರ. ಆ ಭಗವಂತ ಒಳ್ಳೇದು ಕೆಟ್ಟದವ್ನು ನೋಡ್ಕೊತಾನೆ. ಸತ್ತ ಮೇಲೆ ಮುಖ ನೋಡೋಕ್ಕಾದ್ರೂ ಬನ್ನಿರಿ, ಆ ಭಗವಂತ ಒಳ್ಳೇದು ಮಾಡಲಿ. ನೀವೇನು ಮಾಡ್ತೀರೋ ನಿಮ್ಮ ಮಕ್ಕಳು ನಿಮಗೆ ಮಾಡೇ ಮಾಡ್ತಾನೆ ಖಂಡಿತವಾಗ್ಲಿ. ನೋಡಿ, ಇವತ್ತು 2 ನಿರ್ಗತಿಕ ಶವ, ಅವ್ರ ಸಂಬಂಧಿಕರು ಒಬ್ಬರು ಯಾರೂ ಇಲ್ಲ. 1 ವಾರ ಅವ್ರಿಗಾಗಿ ಕಾಯ್ತಾ ಇದ್ದು ನಾವು ಪೊಲೀಸ್ ಆರಕ್ಷಕರು ಕಾಯ್ದು ಸಾಕಾಯಿತು. ಕೊನೆಗೆ ಇವತ್ತು ಅಂತ್ಯ ಸಂಸ್ಕಾರ ಭಾನುವಾರ ಆದರೂ ನಮ್ಮ ಕೆಲಸಗಳನ್ನು ಬಿಟ್ಟು ಮಾಡಿದ್ದೀವಿ. ಆ ಪುಣ್ಯಾತ್ಗಿರೋ ಅವ್ರ ಮಕ್ಕಳು ಎಲ್ಲಿದ್ದಾರೋ ಗೊತ್ತಿಲ್ಲ. ಭಗವಂತ ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿಡಲಿ.